ನಮಸ್ತೆ, ಕಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಒಂದು ನಾಡ ಕಚೇರಿಯ ಮುಂದೆ ಇದ್ದೇವೆ. ಇಲ್ಲಿ ಒಂದು ಭೂಮಿ ವಿಚಾರವಾಗಿ ನೊಂದ ಮಹಿಳೆ ಹೇಳುತ್ತಿರುವ ದೃಶ್ಯ. ಅಮ್ಮ, ನಿಮ್ಮ ಹೆಸರೇನು? ಚಿಕ್ಕಮ್ಮ ಅಂತ. ಯಾವ ಊರು? ಸಿಡ್ಗಳಲ್ಲಿ. ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 3 ಕಿಲೋಮೀಟರ್. ಈಗ ನಿಮ್ಮ ಸಮಸ್ಯೆ ಏನು ಇಲ್ಲಿ ಬಂದಿರೋದು? ಸಮಸ್ಯೆ ಏನಂದ್ರೆ ನಮಗೆ ಸಾಬಡಿ ಚೀಟಿ ಕೊಟ್ಟಿದ್ರು. ನಮಗೆ ಖಾತೆ ಸ್ವಲ್ಪ 3 ಎಕರೆ. ನೀವು ಅನುಭವದಲ್ಲಿ ಇದ್ರ? ನಾವು ಅನುಭವದಲ್ಲಿದ್ದು 6 ವರ್ಷದಿಂದ ಗಿಡ ಹಾಕಿದ್ದು. 6 ವರ್ಷದ ಮೇಲೆ ಗಿಡ ಹಾಕಿದ ಮೇಲೆ ಸರ್ ನಾವು ಆಮೇಲೆ ಖಾತೆ ಮಾಡ್ಕೊಡಿ ಸರ್. ನಮಗೆ ನಮ್ಮ ಗಂಡ ತೀರ್ವಾಗ್ಯಾರೆ, ನಮಗೆ ಖಾತೆ ಮಾಡ್ಕೊಟ್ಟಿಲ್ಲ ಸರ್. ನಾವು 2 ಸತಿ ಬರೋದು ಸರ್ ನಾವು ಅಂತ ನಮಗೆ ಸಾಬಡಿ ಚೀಟಿ ಇಟ್ಕೊಂಡಿದ್ರು ಸರ್. ಇಟ್ಕೊಬಿಟ್ಟು ನಮಗೆ ಖಾತೆಗೆ ಅಂದ್ರೆ ಇಲ್ಲಿ ಪಾಣಿಗೆ ಹಾಕ್ತೀವಂತ ಅಂದರು. ನಮಗೊಂದು ಓದೋಕ್ಕೆ ಬರೆಯೋಕ್ಕೆ ಏನು ಗೊತ್ತಿಲ್ಲ ಸರ್ ನಮಗೆ. ಆಮೇಲೆ ನಮ್ಮ ತೀರ್ವಾದ್ಮೇಲೆ ಖಾತೆನಾರ ಮಾಡಿಕೊಡಿಸಿದ್ರೆ ನಮ್ಮ ಮನೆಗೆ ಪಾಣಿಗೆ ಬರ್ತಿರ್ಲಿಲ್ಲ ಮೂಲಲ್ಲಿದ್ದು. ಆಮೇಲೆ ಆಗ ನಾವು ತೀರುವಂದ್ಮೇಲೆ ನಾವು ಓಡಾಡಕ್ಕೆ ಶುರುವಾದೆ ಸರ್. ಖಾತೆ ಮಾಡಿಕೊಡಿ ಸರ್, ನಾವು ಸಾಬಳಿ ಚೀಟಿಗೆ ಖಾತೆ ಮಾಡ್ಕೊಡಿ 30 7 ನಂಬರು ಅಂತ ಒಂದು. ಆಗೇನು ಮಾಡಿದ್ರು, ನಿಮಗೆ ಫೋಟೋನು ತೆಗ್ದಾರೆ ಸರ್. ಅದರಿಂದ ಫೋಟೋನು ತಿಕ್ಕಂದು ಬಂದು ಆಮೇಲೆ ಆಗೇನು ಮಾಡಿದ್ರು ಸರ್ ಇವರು. ಆಮೇಲೆ ಆಗ ನಮ್ಮ ಸಾಬಳಿ ಚೀಟಿ ಇಟ್ಕೊಂಡು ಸಾಬಳಿ ಚೀಟಿ ಮೇಲೆ ಬೇರೆ ಎಲ್ಲ ಸೇರಿ ಖಾತೆ ಮಾಡಿಕೊಟ್ಟಾರೆ ಸರ್. ಬೇರೆ ಖಾತೆ ಮಾಡಿ ಜನಾರ್ದನ ಅವರು ಈಗ ಒಂದು 2-3 ವರ್ಷ ಮೇಲೆ ಆಯ್ತು ಸರ್. ಇವರೆಲ್ಲ ಹೋದ್ಮೇಲೆ ಇವ್ರು ಇದ್ದಾರೆ ಸರ್. ಆಮೇಲೆ ಹೇಮಂತ ಇದ್ದ ಬೆಂಗಳೂರನ್ನು, ಅವನಿಗೆ ಒಂದು ಹೆಸರು ಕೊಟ್ಟೆ. ಆಮೇಲೆ ಜನದರಿಗೆ ಹೆಸರು ಕೊಟ್ಟೆ. ಆಮೇಲೆ RIDT ಅವ್ರ ಹೆಸರು ಗೊತ್ತಿಲ್ಲ ಸರ್. ಎಲ್ಲ ಆಮೇಲೆ ಆ ಸಕಲೇಶಪುರದಲ್ಲಿ ಇದ್ದಾರೆ, ಅವ್ರಿಗೂ ಇಸ್ಕೊಟ್ಟಿದ್ರು ಜನಾದರ ಅವ್ರು ಸರ್. ಮಾಡ್ಕೊಟ್ಟಿದ್ರು ಸರ್. ನಮ್ಗೆ ಏನು ಮಾಡ್ಕೊಟ್ಟಿಲ್ಲ. ಇವಾಗಲೂ ನೀವು ಒಂದು ಪಂಕ್ತಿಯಲ್ಲಿ ಇಲ್ಲ ನಿಮ್ಗೆ ಹೆಂಗೆ ಮಾಡ್ಕೊಡಕ್ಕೆ ಬರ್ತೈತೆ ಓಕೆ ಅಂತ ಇಲ್ಲೆಲ್ಲ ಹೇಳ್ತಾರೆ ಸರ್. ನಾವು ಈಗ ಸಕಲೇಶ ಹಾಸನಕ್ಕೆ ಕೋರ್ಟಿಗೆ ಹಾಕ್ಯನಕ್ಕೆ ಎಲ್ಲ ಲಾಯರ್ಗೆ ಫೈಲ್ ಎಲ್ಲ ನಾವು ಕೊಟ್ಟಿವಿ ಸರ್. ಈ ಕೆಳಗಡೆ AC ಕೊಟ್ಟಿದ್ದು ಸರ್. ಅಲ್ಲಿ ಏನೂ ಆಗಲಿಲ್ಲ ಸರ್. ನಮಗೆ ಅಲ್ಲಿ ಆಗಲಿಲ್ಲ ಅಂತ ಫೈಲ್ ಕೊಡಿ ನಾವು ತಗೋತೀವಿ ಅಂತ ಎಲ್ಲ ಇಸ್ಕೊಬಿಟ್ಟು ಹಾಸನಕ್ಕೆ ಲಾಯರ್ಗೆ ಕೊಟ್ಟು ಬಂದಿವಿ ಸರ್. ಆಮೇಲೆ 5ನೇ ತಾರೀಕಿಂದ ಹಾಕೋಣಂತ ಹೇಳ್ಯಾರ ಸರ್ ನಮಗೆ. ನಮ್ಮ ಯಜಮಾನ್ರಿಲ್ಲ ಸರ್, ನಮಗೆ ಬಡವರು, ನಾವು ತುಂಬ ಬಡವರು. ಈಗಲಿಂದಲೇ ಕೂಲಿನೇ ಮಾಡ್ತಾ ಇದ್ದೀವಿ ಸರ್ ನಾವು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸರ್. ಏನು ಬಂದು ಕೇಳಿದ್ರು ಏನು ಸೌಲಭ್ಯನ ಏನು ಮಾಡ್ತಾ ಇಲ್ಲ. ನಾಟಕ ಈಗ ನಾಟಕ ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಸಕಲೇಶಪುರದಲ್ಲಿ ಹೋದ್ರೆ ರಿಕಾರ್ಡ್ ರೂಮಿಗೆ ಹೋದ್ರೆ 2 ತಿಂಗಳು 3 ತಿಂಗಳು ಬೇಕು ಏನಾರು ಒಂದು ರಿಕಾರ್ಡ್ ಕೊಡಿ ಅಂದ್ರೆ ಅಲ್ವಾಗ ಏನಂತಾರೆ 3 ತಿಂಗಳ ಮೇಲೆ ಏನು ಇಲ್ಲ, ನಿಮ್ದು ಏನು ಇಲ್ಲ, ಅನುಭವದಲ್ಲೇ ಇಲ್ಲ ಅಂತ, ನಿಮ್ದು ಹೆಸರೇ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಬರ ಕೊಡ್ತಾರೆ ಸರ್ ಅವರು. ಹಿಂಬರ ಕೊಟ್ಟಿದ್ದಾರೆ ಸರ್ ನಮಗೆ. ಸರಿ. ಇಂಥ ಭೂ ಹಗರಣಗಳು ದಿನದಿಂದ ದಿನಕ್ಕೆ ಸಕಲೇಶಪುರ ತಾಲೂಕಿನಲ್ಲಿ ಹೆಚ್ಚಾಗುತ್ತಿವೆ. ಇಲ್ಲಿನ AC ತಹಶೀಲ್ದಾರರು ಕೂಡಲೇ ಗಮನಿಸಬೇಕು. ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಇವಕ್ಕೆಲ್ಲ ಕಡಿವಾಣ ಹಾಕಲೇಬೇಕಾಗಿದೆ. Eso.